ಇದಕ್ಕೆ ಬಂದಿರೋಂಥ ಒಂದು ಕಡ್ಡಿಯಲ್ಲೇ ಈ ಪುಟ್ಟನ್ನು ತೆಗಿತಾ ಇರೋದು. ಸೊ ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಪರಿಚಯ ಮಾಡಿಕೊಡ್ತಾ ಇರೋದು ದೀಪನ್ ಕಂಪ್ನಿದು 2-in-1 ಪುಟ್ಟು ಮೇಕರ್ ಅಂತ. ಮನೆಗೆ ಇವಾಗ ತುಂಬ ಜಾಸ್ತಿ ಗೆಸ್ಟ್ಗಳೆಲ್ಲ ಬಂದಾಗ, ಇಲ್ಲಾಂದರೆ ಹೋಟೆಲ್ಗಳಿಗೂ ತುಂಬ ಯೂಸ್ ಆಗಿದೆ. ಹೋಟೆಲ್ಗೆ ಇದು ಯೂಸ್ ಆಗೋದು. ಮತ್ತು ಮನೆಗೆ ತುಂಬ ಜನ ಗೆಸ್ಟ್ ಬಂದಾಗ, ಮನೇಲಿ ತುಂಬ ಜನ ಇದ್ದಾಗ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ. ಈಗ ನಾನು ಇದನ್ನು ಓಪನ್ ಮಾಡಿ ನಿಮಗೆ ಫುಲ್ಲಾಗಿ ತೋರಿಸ್ಕೊಡ್ತೀನಿ, ಹೇಗೆ ಇದನ್ನು ಯೂಸ್ ಮಾಡೋದು ಅಂತೆಲ್ಲ ತೋರಿಸ್ಕೊಡ್ತೀನಿ. ತುಂಬ ವರ್ಷಗಳಿಂದ ಇದನ್ನು ಸೇಲ್ ಮಾಡ್ತಾಯಿದ್ದೀವಿ. ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿದು ಸ್ಟೈನ್ಲೆಸ್ ಸ್ಟೀಲ್ ಇದು. ಮತ್ತು ಕರೆಂಟ್ ಸ್ಟವ್ ಮೇಲೆ ಕೂಡ ಇಡ್ಬೋದು, ಮತ್ತು ಕುಕ್ಕರ್ದು ವಿಷಿಲ್ ಬರುತ್ತಲ್ಲ ಅದ್ರ ಮೇಲೆ ಕೂಡ ಇಡ್ಬೋದು. ಇದಕ್ಕೆ ನೋಡಿ ಸೈಡಲ್ಲಿ ಒಂದು ವಾಷರ್ ಕೂಡ ಕೊಟ್ಟಿದ್ದಾರೆ, ಕುಕ್ಕರ್ಗಳೆಲ್ಲ ಇರ್ತಾರಲ್ಲ ಅದೇ ಥರ ಒಂದು ವಾಷರ್ ಕೂಡ ಕೊಟ್ಟಿದ್ದಾರೆ. ಮತ್ತು ಚಿರಟೆ ಪುಟ್ಟು ಕೂಡ ಕೊಟ್ಟಿದ್ದಾರೆ. ಚಿರಟೆ ಪುಟ್ಟು ಓದ್ಸತಿ ಒಂದು ವೀಡಿಯೋದಲ್ಲಿ ತೋರಿಸ್ಕೊಟ್ಟಿಲ್ಲ, ಅದೇ ಥರ ಒಂದು ಚಿರಟೆ ಪುಟ್ಟು ಕೂಡ ಕೊಟ್ಟಿದ್ದಾರೆ ಇದರಲ್ಲೇ. ಮತ್ತು ಇದು ಹೇಗೆ ಯೂಸ್ ಮಾಡೋದು ಅಂದರೆ, ಇದರೊಳಗಡೆ ನೀರು ಹಾಕ್ಬಿಟ್ಟು ಅದಕ್ಕೆ ಅಂತ ಕೊಟ್ಟಿದ್ದಾರಲ್ಲ, ಇದನ್ನು ಇದ್ರ ಮೇಲೆ ಇಡೋದು. ಈ ಪಾತ್ರೆನ ಇದ್ರ ಮೇಲೆ, ಅಂದರೆ ವಿಷಲ್ ಥರ ಇದೆಯಲ್ಲ ಇದ್ರ ಮೇಲೆ ಇಟ್ಬಿಟ್ಟು ಯೂಸ್ ಮಾಡೋದು. ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ಕೂಡ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದನ್ನು ಮತ್ತು ಇದರಲ್ಲಿ ಮಾತ್ರ ಅಲ್ಲ, ವಿಷಲ್ ಮೇಲೆ ಕೂಡ ಇಡ್ಬೋದು. ಅಂದರೆ ಕುಕ್ಕರ್ದು ವಿಷಲ್ ಬರುತ್ತಲ್ಲ ಅದ್ರ ಮೇಲೆ ಕೂಡ ಇರ್ಬೋದು. ಕುಕ್ಕರ್ ವಿಷಲ್ ಇವಾಗ ಒಂದು 2-3 ಜನ, ಒಂದು ತುಂಬ ಜನಕ್ಕೆ ಮಾಡಬೇಕಂದ್ರೆ ಇದು ಕುಕ್ಕರ್ದು ವಿಷಲ್ ಮೇಲೆ ಕೂಡ ಇಡ್ಬೋದು. ಕುಕ್ಕರಲ್ಲಿ ಸಾರು ಕೂಡ ಆಗುತ್ತೆ, ಇದರಲ್ಲಿ ಪುಟ್ಟು ಕೂಡ ಆಗಿಬಿಡುತ್ತೆ. ನಿಮಗೆ ಈಸಿಯಾಗಿ ಎರಡೆರಡು ಕೆಲಸನೂ ಈಸಿಯಾಗಿ ಆಗುತ್ತೆ. ಇದನ್ನು ಇದೇ ಥರ ಫಿಕ್ಸ್ ಮಾಡಿಬಿಟ್ಟು ಇದರ ಮೇಲೆ ಇಟ್ಟರೆ ಸಾಕು. ಕುಕ್ಕರಲ್ಲಿ ಕೂಡ ಇಡ್ಬೋದು, ಕುಕ್ಕರಲ್ಲಿ ಕೂಡ ಇಟ್ಟು ತೋರಿಸ್ಕೊಡ್ತೀನಿ ನಿಮಗೆ. ಈ ಥರ ಇಟ್ಬಿಟ್ಟು ಮಾಡ್ಬೋದು. 2-3 ನಿಮಿಷದಲ್ಲಿ ನಿಮಗೆ ಪುಟ್ಟು ರೆಡಿ ಆಗಿಬಿಡುತ್ತೆ. ನೋಡಿ ಈ ಥರ ಕುಕ್ಕರ್ದು ವಿಷಲ್ ಮೇಲೆ ಕೂಡ ಈ ಥರ ಇಡ್ಬೋದು. ಕುಕ್ಕರ್ದು ವಿಷಲ್ ಮೇಲೆ ಇಟ್ಟರೆ ಸಾರು ಕೂಡ ಆಗಿರುತ್ತೆ, ಮತ್ತು ಪುಟ್ಟು ಕೂಡ ನಿಮಗೆ ಬೇಗ ಒಂದೇ 2 ಕೆಲಸನೂ ಒಟ್ಟಿಗೆ ಆಗೋಗುತ್ತೆ. ಇದರಲ್ಲಿ ನೋಡಿ 2-in-1 ಕೂಡ ಬಂದಿದೆ, 3-in-1, 2-in-1, 4-in-1, 5-in-1 ಎಲ್ಲ ಇದು ಕೂಡ ಇದೆ. ದೀಪನ್ ಕಂಪ್ನಿದು 2-in-1, 3-in-1, 4-in-1, ಸ್ಟೀಮರು, ಇಡ್ಲಿ ಪಾತ್ರೆ ಎಲ್ಲ ಥರದ್ದು ಕೂಡ ಇದೆ. ಕುಕ್ಕರ್ ಕೂಡ ಇದೆ, ಮಿಲ್ಕ್ ಕುಕ್ಕರ್ ಕೂಡ ಇದೆ. ಇದು ಹೋದ ವಿಡಿಯೋದಲ್ಲಿ ತೋರಿಸ್ಕೊಂಡಿದ್ದೆಲ್ಲ ಬಿಗ್ ಚಿರಟೆ ಪುಟ್ಟಿದು. ಈಗ ಹೇಗೆ ಯೂಸ್ ಮಾಡೋದು, ಈ ಪಾತ್ರೆನ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಈ ಪಾತ್ರೆ ಒಳಗಡೆ ಪೌಡರ್ ಮತ್ತು ತೆಂಗಿನಕಾಯಿ ಎಲ್ಲ ಹಾಕ್ಬಿಟ್ಟು ನಾವು ಇದನ್ನು ಹೇಗೆ ಪುಟ್ಟು ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಈಗ ಇದರೊಳಗಡೆ ಫಸ್ಟು ಪ್ಲೇಟ್ ಹಾಕಬೇಕು. ನೋಡಿ ಈ ಥರ ಪ್ಲೇಟ್ ಹಾಕ್ಬಿಟ್ಟು ಆಮೇಲೆ ಅದರ ಒಳಗಡೆ ತೆಂಗಿನಕಾಯಿನ ಹಾಕ್ಬಿಟ್ಟು, ಮತ್ತು ಅದ್ರ ಮೇಲೆ ತೆಂಗಿನಕಾಯಿ ಮೇಲೆ ಪೌಡರ್ನ ಈ ಥರ ಪೌಡರ್ನ ಫುಲ್ಲಾಗಿ ಹಾಕ್ಬಿಟ್ಟು ಆ ವಿಷಲ್ ಥರ ಇತ್ತಲ್ಲ ಆ ಪಾತ್ರೆ ಮೇಲೆ ಇಟ್ಬಿಟ್ರೇ ಸಾಕು. ಒಂದು 3-2 ಮಿನಿಟ್ಸಲ್ಲೆಲ್ಲ ಪುಟ್ಟು ರೆಡಿ ಆಗಿಬಿಡುತ್ತೆ. ಮತ್ತು ಈ ಪೌಡರ್ನೆಲ್ಲ ಹಾಕ್ಬಿಟ್ಟು ಪ್ರೆಸ್ ಮಾಡಬಾರ್ದು. ಅದಕ್ಕೆ ನಾರ್ಮಲಾಗಿ ಅದ್ರ ಮೇಲೆ ಸುಮ್ಮನೆ ಹಾಕಿದ್ರೇ ಸಾಕು. ಪ್ರೆಸ್ ಮಾಡಿಬಿಟ್ರೆ ಚೆನ್ನಾಗಿ ಬರೋಲ್ಲ, ಅದು ಪ್ರೆಸ್ ಮಾಡಬಾರ್ದು. ನೋಡಿ ಈ ಥರ ಕರೆಂಟ್ ಸ್ಟವ್ ಮೇಲೇ ಇಡಬೇಕು. ಇದನ್ನು ಕರೆಂಟ್ ಸ್ಟವ್ ಮೇಲೇ ಇಟ್ಟಿರೋದು. ಇವಾಗ ಗ್ಯಾಸ್ ಮೇಲೆ ಕೂಡ ಈ ಥರ ಇಡ್ಬೋದು, ಕರೆಂಟ್ ಸ್ಟವ್ ಮೇಲೇ ಇಟ್ಟಿರೋದು. ಇವಾಗ ನೋಡಿ ಫುಲ್ಲಾಗಿ ಕ್ಲೋಸ್ ಆಗಿದೆ, ಅಂದರೆ ಅದರದ್ದು ಆವಿ ಹೊರಗಡೆ ಹೋಗೋಲ್ಲ ಅಂತ, ಓಕೆನಾ. ಬೇರೆ ಏನಿಲ್ಲ, ಅದರದ್ದು ಆವಿ ಹೊರಗಡೆ ಹೋಗಬಾರ್ದು ಅಂತ ಫುಲ್ಲಾಗಿ ಕ್ಲೋಸ್ ಮಾಡೋದಕ್ಕೆ ವಾಷರ್ ಕೂಡ ಕೊಟ್ಟಿರೋದು. ನೋಡಿ ಇದ್ರ ಮೇಲೆ ಈ ಥರ ಇಟ್ಬಿಟ್ರೆ ಸಾಕು. 2-3 ಮಿನಿಟ್ಸಲ್ಲೆಲ್ಲ ಪುಟ್ಟು ರೆಡಿ ಆಗಿಬಿಡುತ್ತೆ. ಮತ್ತು ಮನೇಲಿ ಇಬ್ಬರೆಲ್ಲ ಇದ್ದರೆ ಬರೀ ಆ ಕುತ್ತಿ ಮಾತ್ರ ಸಿಗುತ್ತೆ. ಅಂದರೆ ಇವಾಗ ಸಿಂಗಲ್ ಇದು ಮಾತ್ರ ಸಿಗುತ್ತೆ, ಕೋಲ್ ಮಾತ್ರ, ಸಿಂಗಲ್ ಪೈಪ್ ಮಾತ್ರ ಸಿಗುತ್ತೆ. ಮನೇಲಿ ಒಬ್ಬರು ಎಲ್ಲ ಇದ್ದರೆ ಆ ಪೈಪ್ ಮಾತ್ರ ಸಿಂಗಲಾಗಿ ಸಿಗುತ್ತೆ. ಕುಕ್ಕರ್ ಮೇಲೆ ಇಟ್ಬಿಟ್ಟು ಕೂಡ ಮಾಡ್ಬೋದು. ಇವಾಗ ತೋರಿಸ್ಕೊಟ್ನಲ್ಲ, ಕುಕ್ಕರ್ದು ವಿಷಲ್ ಮೇಲೆ ಇಟ್ಬಿಟ್ಟು ಕೂಡ ಮಾಡ್ಬೋದು. ನಿಮ್ಗೇನಿದ್ರು ಪ್ರಾಡಕ್ಟ್ ಬೇಕಂದರೆ ನೀವು ಅಡ್ರೆಸ್ನ ವಾಟ್ಸಪ್ ಮಾಡಿದ್ರೆ ಸಾಕು, ನಾವು ಪೋಸ್ಟ್ ಆಫೀಸಲ್ಲಿ ಅಂದರೆ ಕೊರಿಯರಲ್ಲಿ ಕಳಿಸ್ಕೊಡ್ತೀವಿ. ಇದೇ ಥರ ತುಂಬ ಪ್ರಾಡಕ್ಟ್ಸ್ಗಳು ನಮ್ಮ ಹತ್ರ ಅವೈಲೇಬಲ್ ಇದೆ. ಕೊಕೊನಟ್ ಸ್ಕ್ರ್ಯಾಪರು, ಹೋಳಿಗೆ ಶೀಟು, ನೂಲ್ ಪುಟ್ ಹೋಲ್ಡರು, ಈ ಥರ ತುಂಬ ಪ್ರಾಡಕ್ಟ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ. ನೋಡಿ ಪುಟ್ಟು ರೆಡಿಯಾಗೋಯ್ತು. ನಿಮಗೇನಾದರೂ ಪ್ರಾಡಕ್ಟ್ ಬೇಕಂದರೆ ಪೋಸ್ಟ್ ಆಫೀಸಲ್ಲಿ ಇಲ್ಲಾಂದರೆ ಪ್ರೊಫೆಷ್ನಲ್ ಕೊರಿಯರಲ್ಲಿ ಕಳಿಸ್ಕೊಡ್ತೀವಿ. ನೀವು ಅಡ್ರೆಸ್ನ ವಾಟ್ಸಪ್ ಮಾಡಿದ್ರೇ ಸಾಕು. ನಾವಿಲ್ಲಿಂದ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ. ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಬೇಕಂದರೆ ಪೋಸ್ಟ್ ಆಫೀಸಲ್ಲಿ ಕಳಿಸ್ಕೊಡ್ತೀವಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.